ನಾಡಹಬ್ಬ ಮೈಸೂರು ದಸರಾ ನಡೀತಾ ಇದೆ. ನಗರದಲ್ಲಿ ಎಲ್ಲಿ ನೋಡಿದ್ರೂ ಮಳಿಗೆಗಳು, ರುಚಿ ರುಚಿಯಾದ ತಿಂಡಿಗಳು. ಇಲ್ಲಿ ಕೇಕ್ ಶೋ ನಡೀತಾ ಇದೆ. ಹಾಗಾದ್ರೆ ಮೈಸೂರು ದಸರಾದಲ್ಲಿ ಕೇಕ್ ಶೋನ ಏನಿರಬಹುದು ಅನ್ನುವಂತ ಕುತೂಹಲ ಸಾಕಷ್ಟು ಜನಕ್ಕಿರುತ್ತೆ. ಹಾಗಾದ್ರೆ ಏನಿದೆ ಒಳಗಡೆ ಬನ್ನಿ ನೋಡೋಣ. ಎಸ್, ನನ್ನ ಹಿಂದೆ ಕಾಣಿಸ್ತಾ ಇರುವಂತಹ ಮೈಸೂರು ಅರಮನೆಯ ಒಂದು ಮಾಡೆಲ್ ಏನಿದೆ, ಇದು ಕೇಕ್ ಅಂತ ಹೇಳಿದ್ರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಇದು ಸಂಪೂರ್ಣವಾಗಿ ಕೇಕ್ನಿಂದ ಮಾಡಿರುವಂಥದ್ದು. ಮೈಸೂರಿನ ಕೇಕ್ ಶೋನಲ್ಲಿ ನೀವು ನೋಡ್ತಾ ಇದ್ದೀರಾ, ಸಂಪೂರ್ಣವಾಗಿ ಶುಗರನ್ನು ಬಳಸಿ ಮಾಡಿರುವಂಥದ್ದು. ಅಂದರೆ ಇದನ್ನು ಪ್ರಿಸರ್ವ್ ಮಾಡೋದಕ್ಕೂ ಈಸಿ ಆಗಲಿ ಅನ್ನುವಂಥ ದೃಷ್ಟಿಯಿಂದ ಮೈಸೂರು ದಸರಾದಲ್ಲಿ ಇವತ್ತು 23ನೇ ತಾರೀಕು ಕೇಕ್ ಶೋ ಉದ್ಘಾಟನೆ ಆಗಿದೆ. ರಚಿತಾರಾಮ್ ಅವರು ಇನಾಗ್ರೇಟ್ ಮಾಡಿ ಈ ಕೇಕ್ ಶೋಗೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಇನ್ನು 21 ದಿನಗಳ ಕಾಲ ಅಂದರೆ ಈ ಕೇಕ್ ಶೋ ನಡೆಯುತ್ತೆ ಅಕ್ಟೋಬರ್ 7ನೇ ತಾರೀಕುವರೆಗೂ. ಹಾಗಾಗಿ ಅಷ್ಟು ದಿನಗಳ ಕಾಲ ಈ ಕೇಕ್ಗಳನ್ನು ಪ್ರಿಸರ್ವ್ ಮಾಡಬೇಕು. ಸುಮಾರು 4.5 ತಿಂಗಳುಗಳ ಕಾಲ ಈ ಕೇಕನ್ನು ಬೇಕ್ ಮಾಡೋದಕ್ಕೆ ಸಮಯ ತಗೊಂಡು. ಮೈಸೂರು ಪ್ಯಾಲೇಸ್ ಅಂತ ಅಂದರೆ ಲೈಟಿಂಗಿಗೆ ತುಂಬ ಹೆಸರುವಾಸಿಯಾಗಿರುವಂಥದ್ದು. ನೀವಿಲ್ಲಿ ನೋಡ್ತಾ ಇದ್ದೀರಾ, ಕೇಕ್ ಒಳಗಡೆನೆ ಲೈಟಿಂಗನ್ನು ಕೂಡ ಬಳಸಲಾಗಿದೆ. ಅಷ್ಟು ಡೆಲಿಕೇಟ್ ಆಗಿ ಕೆಲವು ನಾನ್ ಎಡಿಬಲ್ ಐಟಮ್ಸ್ ಅಂತ ಬಳಸಿರೋದು ಇದೇ ಕಾರಣಕ್ಕಾಗಿ. ಅಂದರೆ ಇಡೀ ಒಂದು ಮೈಸೂರು ಪ್ಯಾಲೇಸ್ ಕಂಗೊಳಿಸೋದು ಬೆಳಕಿನಿಂದ ಅದೇ ಮಾದರಿಯಲ್ಲಿ ಮಾಡಿರುವಂಥದ್ದು. ಇನ್ನು ಇದರ ಮೇಲೆ ಬಣ್ಣಗಳು ಏನು ಬಳಸಿದ್ದಾರೆ ಇದೆಲ್ಲವೂ ಕೂಡ ಸಂಪೂರ್ಣವಾಗಿ ಎಡಿಬಲ್ ಕಲರ್ಸ್, ಅಂದರೆ ಇದನ್ನು ತಿನ್ನಬಹುದು, ಮತ್ತು ಶುಗರ್ ಕೋಟೆಡ್ ಆಗಿರುತ್ತೆ, ಮತ್ತು ಇದು ಹೆಲ್ತ್ಗೂ ಕೂಡ ಅಷ್ಟೊಂದು ಹಾನಿಕಾರಕವೇನಲ್ಲ. ಬೇರೆ ಅಂದರೆ ನಿಮಗೆ ಕ್ಯಾಲೋರೀಸ್ ಆ್ಯಡ್ ಮಾಡೋದಾಗೋದು ಅಷ್ಟರ ಮಟ್ಟಿಗೆ ಇದರಲ್ಲಿ ಇರೋದಿಲ್ಲ. ಹಾಗಾಗಿ ಆರಾಮಾಗಿ ಇದನ್ನು ಸೇವಿಸ್ಬೋದು ಕೂಡ. ಆದರೆ ಇಲ್ಲಿ ಕೇಕ್ ಶೋನ ಭಾಗವಾಗಿ ಪ್ರದರ್ಶನಕ್ಕೆ ಇಟ್ಟಿರುವಂಥದ್ದು ನೀವು ನೋಡ್ತಾ ಇದ್ದೀರಾ. ಸೊ ಇಡೀ ಒಂದು ಅರಮನೆಯ ವೈಭೋಗ ಯಾವ ರೀತಿಯಾಗಿ ಸಾಮಾನ್ಯವಾಗಿ ನಾವು ಸಾಕಷ್ಟು ಅರಮನೆಯ ಮಾಡೆಲ್ಸನ್ನು ನೋಡಿರ್ತೀವಿ, ಥರ್ಮಾಕೋಲ್ ಅಥವಾ ರಟ್ಟಿಂದ ಅಂತ. ಆದರೆ ಇದು ಮಾತ್ರ ಕೇಕಿಂದ ಮಾಡಿರೋದು ನಿಜಕ್ಕೂ ಆಶ್ಚರ್ಯಕರ. ಹಾಗೆ ಮೈಸೂರು ದಸರಾದಲ್ಲಿ ಕೇಕ್ ಶೋ ಅಂದರೆ ಏನಿರುತ್ತೆ ಅನ್ನುವಂಥದ್ದು ಕುತೂಹಲ ಸಾಮಾನ್ಯವಾಗಿ ಇದ್ದೇ ಇರುತ್ತೆ. ಆದರೆ ಇಲ್ಲಿ ಮೈಸೂರಿನ ಹಿರಿಮೆ ಏನಾಗಿರುತ್ತೆ ಅದೆಲ್ಲದರ ಮಾಡೆಲ್ ಕೂಡ ಈ ಕೇಕ್ ಶೋನಲ್ಲಿ ಇರುವಂಥದ್ದು. ಎಸ್, ಕೇಕ್ ಶೋಗೆ ಎಂಟರ್ ಆದ ತಕ್ಷಣ ಒಳಗಡೆ ನಿಮಗೆ ಇಲ್ಲಿ ಹಿಂದೆ ಒಂದು ಅರಮನೆಯ ಮಾಡೆಲ್ ಕಾಣಿಸ್ತಾ ಇದೆ. ಆದರೆ ಇದು ಅರಮನೆಯ ಮಾಡೆಲ್ ಅಲ್ಲ, ಇದು ಸಂಪೂರ್ಣವಾಗಿ ಕೇಕಿಂದ ಮಾಡಿರೋದು ಅಂತ ಅಂದರೆ ನಂಬೋದಕ್ಕೆ ಸಾಧ್ಯವಿಲ್ಲ. ಹಾಗಾದರೆ ಈ ಕೇಕ್ ಶೋನಲ್ಲಿ ಇನ್ನೇನೇನಿದೆ ಎಲ್ಲವನ್ನು ಕೂಡ ನೋಡೋಣ. ಅದಕ್ಕೂ ಮುಂಚೆ ಈ ಕೇಕ್ ಶೋನ ಆರ್ಗನೈಸ್ ಮಾಡಿರೋರು ನಮ್ಮ ಜೊತೆ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡ್ಸೋಣ. ಸರ್ ನಮಸ್ತೆ. ಈ ನೋಡ್ತಾ ಇದ್ವಿ ಅದ್ಭುತವಾದ ಕೇಕ್ ಶೋ. ಅಂದರೆ ಇದನ್ನು ಕೇಕ್ಗಳು ಅಂತ ಹೇಳಿದ್ರೆ ನಮಗೆ ನಂಬೋದಕ್ಕೇ ಸಾಧ್ಯ ಆಗ್ತಾ ಇಲ್ಲ, ಅಷ್ಟು ವಿಭಿನ್ನವಾಗಿ ತುಂಬ ಸ್ಪೆಷಲ್ ಆಗಿದೆ. ಮೈಸೂರು ದಸರಾಗೆ ಇದೊಂದು ಹೊಸ ಸೊಬಗು ಅಂತಾನೆ ಹೇಳಬಹುದು. ಇದರ ಉದ್ದೇಶ ಏನಾಗಿತ್ತು? ಯಾವ ರೀತಿಯಾಗಿ ನಿಮಗೆ ಈ ಐಡಿಯಾ ಬಂತು ಈ ರೀತಿ ಮಾಡಬೇಕಂತ? ಓಕೆ ಮ್ಯಾಮ್, ಈ ಐಡಿಯಾ ನಮಗೆ ತುಂಬ ವರ್ಷದಿಂದ ಇದೆ. ಒಂದು 15 ವರ್ಷದಿಂದ ಈ ಐಡಿಯಾ ಇರೋದು ನಮಗೆ. ಯಾಕೆಂದರೆ ನಾವು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಫಾಲೋವರ್ಸ್ ನಾವು. ಹಾಗಾಗಿ ನಾವು ಅವ್ರನ್ನ ಫಾಲೋ ಮಾಡ್ತಾ ಅವರೇ ಒಂದಿಷ್ಟು ಮೆಸೇಜ್ಗಳನ್ನ ಕೊಟ್ಟಿದ್ದಾರೆ. ನಾವು ನಮ್ಮ ಕಂಪನಿಯಿಂದ ಒಂದಿಷ್ಟು ಫಾರ್ಮರ್ಗೆಗೋಸ್ಕರ ಒಂದಿಷ್ಟು ಕೆಲಸಗಳನ್ನ ಮಾಡ್ತಾಯಿದ್ದೀವಿ. ಆಮೇಲೆ ನನಗೆ ಅಚಾನಕ್ಕಾಗಿ ಒಂದು ಪಾಂಪ್ಲೆಟ್ ಸಿಕ್ಕಿದ್ದು. ಆ ಪಾಂಪ್ಲೆಟಲ್ಲಿ ಮಹಾರಾಜರ ಬಗ್ಗೆ ಗೊತ್ತಾಗಿದ್ದು ನನಗೆ. ಆದರೆ ನನಗೇನು ಗೊತ್ತಾಯಿತು ಅದನ್ನು ನನಗೆ ನಮ್ಮ ನೆಕ್ಸ್ಟ್ ಜನ್ರೇಷನ್ಗೆ ಎಲ್ರಿಗೂ ತಿಳಿಸ್ಬೇಕು ಅಂತೇಳಿ ಒಂದು ಶೋ ಮುಖಾಂತರ ಮಾಡೋಣ ಅಂತ ನಾನು ಕನಸು ಕಟ್ಕೊಂಡಿದ್ದು. ಅದೇನೆಂದರೆ, ಈಗ ಏನು ದಸರಾದಲ್ಲಿ ಎಷ್ಟು ಕೋಟ್ಯಾಂತರ ಜನ ಬರ್ತಾ ಇದ್ದಾರೆ, ಆ ಕೋಟ್ಯಾಂತರ ಜನರಲ್ಲಿ ಎಷ್ಟೋ ಜನರಿಗೆ ನಮ್ಮ ರಾಜನ ಬಗ್ಗೆ ಗೊತ್ತೇ ಇರಲ್ಲ. ಅದನ್ನು ತಿಳಿಸ್ಬೇಕು. ಇನ್ನು ಪ್ರತಿ ವರ್ಷ ನಾನು ದೇವರಲ್ಲಿ ಶಕ್ತಿ ಕೊಡು, ಅವ್ರ ಬಗ್ಗೆನೇ ಒಂದು ಶೋ ಮಾಡಬೇಕು ಅಂತ ನಮಗೆ ದೊಡ್ಡ ಕನಸಿದೆ. ಅದು ಮಾಡ್ತಾ ಹೋಗ್ತಾ ಇದೀವಿ. ಸರ್, ಇನ್ನು ನೋಡಿದ್ರೆ ಈ ಕೇಕ್ಗಳನ್ನು ಪ್ರಿಸರ್ವ್ ಮಾಡೋದು ಹೇಗೆ ಮತ್ತು ಬೇಕ್ ಮಾಡೋದು ಹೇಗೆ? ನಿಮ್ಮ ಮೈಂಡಲ್ಲಿ ಆ ಒಂದು ಥಾಟ್ ಬಂತು ಈ ರೀತಿ ಮಾಡೆಲಲ್ಲಿ ಮಾಡಬೇಕು ಅಂತ. ಇದನ್ನು ಸಾಕಾರಗೊಳಿಸೋದು ಅಂದರೆ ಇದಕ್ಕೆ ತುಂಬ ಅಷ್ಟು ಅಚ್ಚುಕಟ್ಟಾದ ಪ್ಲಾನಿಂಗ್ ಬೇಕಾಗುತ್ತೆ. ಸೊ ಅದನ್ನು ಯಾವ ರೀತಿಯಾಗಿ ಮಾಡಿದ್ರಿ? ಮೇಡಮ್, ನಾವು ಆರ್ಟಿಸ್ಟ್ ಹತ್ರ ಹೋಗಿ ಡಿಸ್ಕಷನ್ ಮಾಡಿದಾಗ ಅವ್ರೇನು ಹೇಳ್ತಾರೆ, ಶುಗರ್ ಅಂತ ಯಾವುದೋ ಒಂದು ಪ್ರಾಡಕ್ಟ್ ಇದೆ, ಅದರಿಂದ ಮಾಡಿದ್ರೆ ನಾವು ಈಸಿಯಾಗಿ ಮಾಡಿ ಅದನ್ನು ಹೀಟಲ್ಲಿ ಇಡ್ಬೋದು, AC ಬೇಕಾಗಿಲ್ಲ ಅಂತ. ಆದರೆ ಅದನ್ನು ನಾವು ಮಾಡಿ ಇಲ್ಲಿ ತನಕ ಟ್ರಾನ್ಸ್ಪೋರ್ಟೇಷನ್ ಕೊಡೋಕ್ಕಾಗಲ್ಲ ನಮಗೆ. ನಾವು ಕೇಕಲ್ಲೇ ಮಾಡಿದ್ರೆ, ಅಂದರೆ ಚಾಕ್ಲೇಟಲ್ಲಿ ಮಾಡಿದ್ರೆ ನಾವು ಈಸಿಯಾಗಿ ಕೆಲಸ ಮಾಡ್ಬೋದು. ಆದರೆ ಅದಕ್ಕೂ ಟೈಮ್ ಹಿಡಿಯುತ್ತೆ. ಆದರೆ ಅದಕ್ಕೆ ತುಂಬ ಈಸಿ, ಅದಕ್ಕೆ ಶುಗರ್ಗಿಂತ ಈಸಿ. ಯಾಕೆಂದರೆ ಶುಗರ್ ಬೇಗ ಮುರಿದೋಗ್ಬಿಡುತ್ತೆ, ನಾವು ಟ್ರಾನ್ಸ್ಪೋರ್ಟೇಷನ್ ಮಾಡೋಕ್ಕಾಗಲ್ಲ ಅಂತ.
ಅವಾಗ ಅವ್ರದ್ದು ಕಂಡೀಷನ್ ಏನಂದರೆ ನೀವು ಎ ಸಿನಲ್ಲೇ ಇಡಬೇಕು ಅಂತ. ಓಕೆ, ನಮ್ಮ ಉದ್ದೇಶ ಇರೋದೇನು, ನಮ್ಮ ರಾಜನ ಬಗ್ಗೆ ತಿಳಿಸ್ಬೇಕು ಅಂದಾಗ ನಾವು ವಾಪಸ್ ರಿಟರ್ನ್ಸ್ ಏನು ಇಂಟ್ರೆಸ್ಟ್ ಇಲ್ಲ ನಮಗೆ. ಓಕೆ, ಎಷ್ಟು ಖರ್ಚಾದರೂ ಅದು ಬಂದಿದ್ದ ದುಡ್ಡು ಅಲ್ಲಿಗೆ ಹೋಗ್ಲಿ ಪರವಾಗಿಲ್ಲ, ಎ ಸಿ ಹಾಕಕ್ಕೆ ರೆಡಿ ಅಂತ. ನೀವು ನೋಡಿ ಎಷ್ಟೊಂದು ಟವರ್ಗಳಿದೆ, ಇನ್ನೂ 4 ಟವರ್ ಎಕ್ಸ್ಟ್ರಾ ಇಟ್ಕೊಂಡಿದ್ದೀವಿ, ಯಾಕೆಂದರೆ ಇದು ಎ ಸಿಲೇ ಇರಬೇಕು. ನಾವು ಒಂದು 1000 ಜನನೂ ಇಲ್ಲ ಇದ್ರೊಳಗಡೆ, ಆಲ್ರೆಡಿ ಹೀಟ್ ಆಗ್ತಾ ಇದೆ. ಈಗ ಮತ್ತೆ ಎ ಸಿ ಟೆಂಪ್ರೇಚರ್ ನಾವು ಎ ಸಿ ಜಾಸ್ತಿ ಮಾಡಲೇಬೇಕು, ಟೆಂಪ್ರೇಚರ್ ಜಾಸ್ತಿ ಆಗ್ತಾ. ಹಾಗಾಗಿ ಅವ್ರು ಹೇಳ್ದಂಗೆ ನಮ್ಮ ಕನಸು ಏನಿರೋದು ಅದಕ್ಕೆ ನಮಗೆ ರಿಟರ್ನ್ಸ್ ಏನು ಬೇಡ, ಒಟ್ಟಿನಲ್ಲಿ ಚೆನ್ನಾಗಿ ಆಗಬೇಕು ಅನ್ನೋದು ನಮ್ಮ ಉದ್ದೇಶ ಇದ್ದಿದ್ದು ಮ್ಯಾಮ್. ಇನ್ನು ಎಷ್ಟು ದಿನಗಳ ಕಾಲ ಈ ಕೇಕ್ ಶೋ ಜನರಿಗೆ ನೋಡೋದಕ್ಕೆ ಇರುತ್ತೆ, ಮತ್ತು ಇದರ ಟಿಕೆಟ್ ದರ ಆಗಿರಬಹುದು ಅದೆಲ್ಲವನ್ನ ನೀವು ಹೇಳೋದಾದರೆ? ಮೇಡಮ್, ಟಿಕೆಟ್ ದರ ಬಂದು 60 ರೂಪೀಸ್ ಇದೆ. ಆಮೇಲೆ ಇದು ಇವತ್ತೇ ಸೆಪ್ಟೆಂಬರ್ 23 ಇವತ್ತರಿಂದ ಅಕ್ಟೋಬರ್ 7 ತನಕ ಶೋ ನಡೀತಾ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್. ಎಸ್, ಹಾಗಾದರೆ ಕೇಕ್ ಶೋನಲ್ಲಿ ಮತ್ತೇನೇನಿದೆ ಬನ್ನಿ ನೋಡೋಣ. ಇಲ್ಲಿ ನಮ್ಮ ಕರ್ನಾಟಕದ ಹೆಮ್ಮೆ KRS ಡ್ಯಾಮ್ ಇದೆ. ಇದು ಕೂಡ ಸಂಪೂರ್ಣವಾಗಿ ಕೇಕಿಂದ ಮಾಡಿರುವಂಥದ್ದು. ನೀವು ನೋಡ್ತಾ ಇರ್ಬೋದು ಇಲ್ಲಿ ಚೀಸ್, ಕ್ರೀಮಿ ಲೇಯರ್ ನಾವು ಸಾಮಾನ್ಯವಾಗಿ ಕೇಕ್ಗಳ ಮೇಲೆ ಏನು ನೋಡ್ತೀವಿ ಅದನ್ನು ಬಳಸಿ KRS ಡ್ಯಾಮ್ನ ಒಂದು ಕೇಕ್ ಮಾದರಿಯಲ್ಲಿ ಮಾಡಿರುವಂಥದ್ದು. ಇದು ಕೂಡ ಸಂಪೂರ್ಣವಾಗಿ ಎಡಿಬಲ್ ಮತ್ತು ಎಲ್ಲವೂ ಕೂಡ ಶುಗರಿಂದ ಮಾಡಿರುವಂಥದ್ದು, ಶುಗರ್ ಕೋಟೆಡ್. ಮತ್ತು ಇದನ್ನು ಇಲ್ಲಿ ಎಲ್ಲ AC ಹಾಕಿ ಇದು ಪ್ರಿಸರ್ವ್ ಮಾಡೋದಕ್ಕೆ ಅಂತ ರಕ್ಷಿಸಿ ಇಟ್ಟಿದ್ದಾರೆ. ಇನ್ನು ನಮ್ಮ ಕೃಷ್ಣರಾಜ ಸಾಗರ ಡ್ಯಾಮ್ ಅಂತಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಕಟ್ಟಿಸಿರುವಂಥದ್ದು. ಮೈಸೂರಿನ ಹೆಮ್ಮೆಯ ಪ್ರದೇಶಗಳು ಏನೇನಿದೆ ಅದೆಲ್ಲವನ್ನ ಎತ್ತಿ ಹಿಡಿಯುವಂಥದ್ದು ನಾವಿಲ್ಲಿ ಕೇಕ್ ಶೋನಲ್ಲಿ ಕಾಣ್ತಾ ಇದ್ದೀವಿ. ಇನ್ನು ನಮ್ಮ ಕರ್ನಾಟಕದ ಮತ್ತೊಂದು ಹೆಮ್ಮೆ ಮತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಕರ್ನಾಟಕಕ್ಕೆ ಕೊಟ್ಟಂತಹ ಅತ್ಯಂತ ದೊಡ್ಡ ಕೊಡುಗೆ HAL ಈಗಲೂ ವಿಶ್ವವಿಖ್ಯಾತವಾಗಿದೆ. ನಮ್ಮ ಭಾರತದ ಏರ್ಫೋರ್ಸ್ ಏನಿದೆ ಪ್ರಮುಖವಾಗಿ ಎಲ್ಲವೂ ಇಲ್ಲಿ ತಯಾರಾಗುವಂಥದ್ದು. ಇದರ ಬಗ್ಗೆ ಎಲ್ರಿಗೂ ಗೊತ್ತಿರಲೇಬೇಕು ಅನ್ನುವಂಥ ದೃಷ್ಟಿಯಿಂದ ಮೈಸೂರಿನ ಕೇಕ್ ಶೋನಲ್ಲಿ HAL ಬಿಲ್ಡಿಂಗನ್ನು ಸಂಪೂರ್ಣವಾಗಿ ಕೇಕ್ ಮಾದರಿಯಲ್ಲಿ ಮಾಡಿ ಇಲ್ಲಿ ಇಟ್ಟಿರುವಂಥದ್ದನ್ನು ನೀವು ನೋಡ್ತಾ ಇದ್ದೀರಾ. ಕ್ಷಿಪಣಿಗಳು ಏನು HAL ತಯಾರಿಸುತ್ತೆ ಅದರ ಮಾದರಿಗಳನ್ನು ಕೂಡ ಮಾಡಿದ್ದಾರೆ. ಇದು ಕೂಡ ಸಂಪೂರ್ಣವಾಗಿ ಕೇಕಿಂದ ಮಾಡಿರುವಂಥದ್ದು. ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಕನಸಾಗಿತ್ತು, ಅದು ಸಾಕಾರಗೊಂಡಿದೆ ಮತ್ತು ಭಾರತಕ್ಕೆ ದೊಡ್ಡ ಮಟ್ಟದ ಕೊಡುಗೆಯನ್ನು ಕೂಡ ಕೊಡ್ತಾ ಇದೆ. ಇನ್ನು ಇಲ್ಲಿ ನೋಡ್ಬೋದು ನೀವು ಕೃಷ್ಣರಾಜ ಒಡೆಯರ್ ಅವರ ಕಾಲದ ಮೈಸೂರಿನ ಕೇಂದ್ರ ಬಿಂದುವಿನಲ್ಲಿ ನಿರ್ಮಾಣವಾಗಿರುವಂಥ ದೊಡ್ಡ ಗಡಿಯಾರ, ಇದರ ವಿನ್ಯಾಸ ಕೂಡ ಮಾಡಲಾಗಿದೆ. ಇನ್ನು ಇಲ್ಲಿ ಅರಮನೆಯಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಸ್ವತಃ ಬಳಸ್ತಾ ಇರುವಂತಹ ಇನ್ಸ್ಟ್ರೂಮೆಂಟ್ಸ್, ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಅವ್ರಿಗೆ ಸಾಕಷ್ಟು ಆಸಕ್ತಿ ಇತ್ತು. ನಿಮಗೆ ಗೊತ್ತಿರೋ ಹಾಗೆ ಮೈಸೂರು ಸಂಸ್ಥಾನ ಅಂದರೆ ಸಂಸ್ಕೃತಿ ಮತ್ತು ಕಲೆ ಎಲ್ಲದಕ್ಕೂ ಪ್ರಾಧಾನ್ಯವನ್ನು ಕೊಟ್ಟಿರುವಂಥದ್ದು. ಹಾಗೆ ಅವರು ಸ್ವತಃ ನುಡಿಸ್ತಾ ಇದ್ದಂತಹ ವಾದ್ಯಗಳೇನಿದೆ ಇದು ಈಗಲೂ ಕೂಡ ಒರಿಜಿನಲ್ ಆಗಿ ಅರಮನೆಯಲ್ಲಿದೆ. ಅದೇ ಮಾದರಿಯಲ್ಲಿ ಈಗ ಕೇಕ್ ಶೋನಲ್ಲಿ ಕೇಕ್ ಮಾಡಿರುವಂಥದ್ದು, ಇದು ಕೂಡ ಸಂಪೂರ್ಣವಾಗಿ ಕೇಕಿಂದ ಮಾಡಿರುವಂಥದ್ದು. ನೋಡಿದ್ರೆ ಗೊತ್ತೇ ಆಗೋದಿಲ್ಲ ಒಂದು ಕಟ್ಟಿಗೆಗೆ ಯಾವ ಬಣ್ಣ ಇರುತ್ತೆ ಅದರ ಎಡಿಬಲ್ ಕಲರನ್ನು ಯೂಸ್ ಮಾಡಿ ಅದರ ಮೇಲೆ ಹಾಕಿರುವಂಥದ್ದು. ಇದು ಕೂಡ ಕಂಪ್ಲೀಟ್ ಆಗಿ ಶುಗರಿಂದ ಮಾಡಿರುವಂಥದ್ದು. ಹಾರ್ಮೋನಿಯಂ ಆಗಿರ್ಬೋದು, ಕೊಳಲು ಎಲ್ಲವನ್ನು ಕೂಡ ಬಹಳ ಡೆಲಿಕೇಟ್ ಆಗಿ ಮಾಡಿರುವಂಥದ್ದು. ಇದನ್ನು ನಾವು ನೋಡ್ತಾ ಇದ್ದೀವಿ. ಇನ್ನು ನಮ್ಮ ಕರ್ನಾಟಕದ ಮೈಸೂರು ದಸರಾ ಅಂತ ಅಂದ್ರೇ ಗೊತ್ತಾಗೋದು ಆನೆಗಳು. ನಮ್ಮ ಪರಂಪರೆ, ರಾಜ ಪರಂಪರೆಯನ್ನು ಉಳಿಸ್ಕೊಂಡು ಬರುವಂಥದ್ದು, ಅದಕ್ಕೆ ಪ್ರತ್ಯೇಕವಾಗಿರುವಂಥದ್ದು ಆನೆಗಳು. ಆನೆ ಮತ್ತು ಅಂಬಾರಿ, ಮೈಸೂರು ದಸರಾ ಪ್ರಯುಕ್ತವಾಗಿ ಅಂಬಾರಿಯನ್ನು ಹೊತ್ತಂತಹ ಆನೆ ಜೊತೆಗೆ ಮಾವುತನ ನೀವು ಒಂದು ಮಾದರಿಗಳನ್ನು ಕೂಡ ನೋಡ್ತಾ ಇದ್ದೀರಾ. ಇದೆಲ್ಲವೂ ಕೂಡ ಸಂಪೂರ್ಣವಾಗಿ ಕೇಕ್ನಿಂದ ಮಾಡಿರುವಂಥದ್ದು. ಇಲ್ಲಿ ನೋಡಿ ಎಷ್ಟು ಡೆಲಿಕೇಟ್ ಆಗಿ ಆನೆ ಮೇಲೆ ಏನು ಇದು ಬಟ್ಟೆಯನ್ನು ಹಾಕಿರ್ತಾರೆ ಅಲಂಕಾರವೃತವಾಗಿ, ಅದರ ಮೇಲೆ ಹೂವಿನ ಒಂದು ಮಾಲೆ ಏನು ಧರಿಸಿರುತ್ತೆ ಆನೆ, ಅದು ಕೂಡ ಕಂಪ್ಲೀಟ್ ಆಗಿ ಎಡಿಬಲ್ ಐಟಮ್ಸ್ ಇಂದ ಮಾಡಿರುವಂಥದ್ದು. ಅದರ ಮೇಲೆ ಇರುವಂತಹ ಹಸಿರು ಬಣ್ಣ ಮತ್ತು ಯೆಲ್ಲೋ ಬಣ್ಣ ಎಲ್ಲವೂ ಕೂಡ ಸಂಪೂರ್ಣವಾಗಿ ಎಡಿಬಲ್ ಆಗಿರುವಂಥದ್ದು. ಬನ್ನಿ ಮತ್ತೇನೇನಿದೆ ಕೇಕ್ ಶೋನಲ್ಲಿ ನೋಡೋಣ. ಎಸ್, ಈ ಬಾರಿ RCB ಕಪ್ ವಿನ್ ಆಗಿದ್ದು ಈ ಸಲ ಕಡೆಗೂ ಕಪ್ ನಮ್ಮದಾಗಿದೆ, ಇನ್ನು ನೆಕ್ಸ್ಟ್ ಸಲಾನು ಕಪ್ ನಮ್ಮದು ಅನ್ನುವಂಥದ್ದು ಬರೆದಿರುವಂಥದ್ದು. ಈ ಕಪ್ ಕೂಡ ಸಂಪೂರ್ಣವಾಗಿ ಕೇಕ್ನಿಂದ ಮಾಡಿರುವಂಥದ್ದು. ನೀವು ಆಗಲೇ ನೋಡಿದಾಗೆ ಕಪ್ಪಿಗೆ ಹೇಗೆ ಗೋಲ್ಡನ್ ಕಪ್ ಅದರ ಬಣ್ಣವನ್ನು
ಬಹಳ ಡೆಲಿಕೇಟ್ ಆಗಿ ಎಡಿಬಲ್ ಕಲರ್ಸನ್ನು ಯೂಸ್ ಮಾಡಿರುವಂಥದ್ದು. RCB ಈ ಸಲ ಕಪ್ ವಿನ್ ಆಗಿದ್ದು ಇಡೀ ಕರ್ನಾಟಕಕ್ಕೆ ಹೆಮ್ಮೆಯ ವಿಷಯ. ಆ ಕುರಿತಾಗಿ ಇಲ್ಲಿ ಕಪ್ಪನ್ನು ಮಾಡಿ ಅದರ ಒಂದು ಈ ಬಾರಿಯ ಸ್ಪೆಷಲ್, ಯಾಕೆಂದರೆ ಮೊದಲ ಬಾರಿ RCB ಕಪ್ ವಿನ್ ಆಗಿದೆ. ಹಾಗಾಗಿ ಈ ಮೈಸೂರು ದಸರಾ ಇಡೀ ಕರ್ನಾಟಕ ಒಟ್ಟಿಗೆ ಸಂಭ್ರಮಿಸುವಂಥ ಸಮಯದಲ್ಲಿ ಇದನ್ನು ನಾವು ಮರೆಯೋದಕ್ಕಾಗೋದಿಲ್ಲ. ಇನ್ನು ಪುಷ್ಪಗಳನ್ನು ಅಂದರೆ ಬೊಕೆ ಮಾದರಿಯಾಗಿ ಪುಷ್ಪ ಮಾಡಿರುವಂಥದ್ದು, ಇದು ಕೂಡ ಕಂಪ್ಲೀಟ್ ಆಗಿ ಕೇಕಿಂದ ಮಾಡಿರುವಂಥದ್ದು. ಇದನ್ನು ನೋಡಿದ್ರಂತೂ ಅನ್ಸೋದೇ ಇಲ್ಲ ಇದು ಕೇಕ್ ಅಂತ ಹೇಳಿ, ಯಾಕಂದರೆ ಆ ಹೂವಿನ ಪಕ್ಕಳಿಗಳು ನೋಡಿ, ಮತ್ತು ಮಧ್ಯದಲ್ಲಿ ಬರುವಂತಹ ಮೊಗ್ಗುಗಳು ಎಲ್ಲವನ್ನೂ ಕೂಡ ತುಂಬ ಡೆಲಿಕೇಟ್ ಆಗಿ ಕೇಕ್ನಿಂದ ಮಾಡಿರುವಂಥದ್ದು. ಇದೆಲ್ಲ ಮಾಡೆಲ್ಸನ್ನು ಕೂಡ ಕೇಕ್ನಲ್ಲಿ ಮಾಡೋದಕ್ಕೆ ಸುಮಾರು 4 ರಿಂದ 5 ತಿಂಗಳು ಉಳಿದಿದೆ, ಮತ್ತು ಆವಾಗಿಂದ ಇದನ್ನು ಪ್ರಿಸರ್ವ್ ಮಾಡ್ಕೊಂಡು ಬಂದಿರುವಂಥದ್ದು. ಇನ್ನು ನೀವು ಈ ಕಡೆ ನೋಡ್ತಾ ಇದ್ದೀರಾ, ಆ್ಯನಿಮಲ್ಸ್ನ ಮಾಡಿದ್ದಾರೆ. ಇದು ಕೂಡ ಸಂಪೂರ್ಣವಾಗಿ ಕೇಕ್ನಲ್ಲಿ ಮಾಡಿರುವಂಥದ್ದು. ನಮ್ಮ ಮೈಸೂರು ಮತ್ತೊಂದು ಹೆಸರುವಾಸಿಯಾಗಿರುವಂಥದ್ದು ಮೈಸೂರು ಝೂಗಾಗಿ. ವನ್ಯಜೀವಿಗಳ ಸಂರಕ್ಷಣೆಗೆ ಮೈಸೂರು ಯಾವತ್ತಿಂದನೂ ಮುಂದಿದೆ, ಮತ್ತು ರಾಜಕಾಲದಿಂದಲೂ ಕೂಡ ವನ್ಯಜೀವಿಗಳ ಸಂರಕ್ಷಣೆಯನ್ನು ಮಾಡಿಕೊಂಡು ಬಂದಿದೆ. ಹಾಗಾಗಿ ಇಡೀ ಒಂದು ದೇಶಕ್ಕೆ ಕರ್ನಾಟಕ, ಅದರಲ್ಲೂ ಪ್ರಮುಖವಾಗಿ ಮೈಸೂರು ಮಾದರಿಯಾಗಿರುವಂಥದ್ದು. ಹಾಗಾಗಿ ನೀವು ಇಲ್ಲಿ ವನ್ಯಜೀವಿಗಳನ್ನು ಯಾವ ರೀತಿಯಾಗಿ ಕೇಕ್ನಿಂದ ಮಾಡಿದ್ದಾರೆ ಅನ್ನುವಂಥದ್ದು ನೋಡ್ತಾ ಇದ್ದೀರಾ. ಇದೆಲ್ಲವೂ ಕೂಡ ಸಂಪೂರ್ಣವಾಗಿ ಕೇಕ್ನಿಂದ ಮಾಡಿರುವಂಥದ್ದು. ನೋಡಿದ್ರಲ್ಲ, ಕೇಕ್ ಶೋ ಅಂತ ಹೇಳಿದ್ರೆ ಏನಿರುತ್ತೆ ಅನ್ನುವಂಥ ಕುತೂಹಲ ಆಯಿತು. ಆದರೆ ಮೈಸೂರು ಯಾವುದಕ್ಕೆಲ್ಲ ಫೇಮಸ್ ಆಗಿದೆ, ಮತ್ತು ಇಡೀ ಭಾರತಕ್ಕೆ ಮೈಸೂರಿನ ಕೊಡುಗೆ ಸಾಕಷ್ಟು ಇದೆ. ಅದರಲ್ಲಿ ಕೆಲವು ಭಾಗ ಕೇಕ್ನ ಮಾಡೆಲ್ಸ್ ಮೂಲಕ ತೋರಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಸೊ ಇದು ಮೈಸೂರು ದಸರಾದ ಕೇಕ್ ಶೋ ವಿಶೇಷತೆಯಾಗಿತ್ತು. ಕ್ಯಾಮ್ರಾ ಪರ್ಸನ್ ಮಹೇಂದ್ರ ಜೊತೆ ಅನುಷಾ ಗೋಪಾಲ್ ಕೃಷ್ಣ, TV9 ಮೈಸೂರು.